ಓಕೆಮಾ ಅದಕ್ ಕುಂತಿರೋ ಗುಳ್ಳೆನರನ್ನ ಈಚೆ ಕರೆಸ್ತೀನಿ ಅಂತ ಸಿಮ್ ಕಾರ್ಡ್ ಕೇಳಿದ್ರಲ್ಲ, ತಗೊಳ್ಳಿ, ಆಕ್ಟಿವೇಟ್ ಮಾಡ್ಸಿದೀನಿ. ಥ್ಯಾಂಕ್ಸ್ ಅಣ್ಣಯ್ಯ. ಚಂಪಾ, ನೀನ್ ಫೋನ್ ಕೊಡು. ಚಂಪಾ, ತಕ್ಕ, ಈ ನಂಬರಿಂದ ವಿಶ್ವಂಗ್ ಮೆಸೇಜ್ ಮಾಡು. ವಿದ್ಯಕ್ಕ, ನಾನ್ ಮೆಸೇಜ್ ಮಾಡ್ಬೇಕಾ? ಹ್ಞೂ ಚಪ್ಪ, ನೀನೇ ಮಾಡ್ಬೇಕು. ಆ ಗುಳ್ಳೆ ನರಿ ಈಚೆ ಬರ್ಬೇಕು ಅಂದ್ರೆ ನಮ್ಗಿರೋದು ಇದ್ ಒಂದೇ ದಾರಿ. ನೀನ್ ಏನೇ ಹೇಳಿದ್ರು ನನ್ ಮನ್ಸ್ ಇದನ್ ಮಾಡಕ್ ಒಪ್ತಿಲ್ಲ. ನಂಗೆ ಸಿಹಾನೆ ಕಷ್ಟ ಆಯ್ತದಕ್ಕ, ದಯವಿಟ್ಟು ಬ್ಯಾಡ. ನೋಡು ಚಂಪಾ, ನಮಗ್ ಬಂದಿರೋ ಕಾಯಿಲೆ ವಾಸಿ ಆಗ್ಬೇಕು ಅಂದ್ರೆ ನಾವ್ ಕುಡಿತೀವಲ್ಲ ಔಷಧಿ, ಅದು ಕಹಿಯಾಗೆ ಇರ್ತದೆ. ಮನ್ಸಿಗೆ ಸಾನೆ ಹಿಂಸೆ ಆಯ್ತದೆ, ಆದ್ರೆ ನಾವ್ ಕುಡಿತೀವಿ ತಾನೆ. ಅದ್ಕೆಯ ಈಗ ನಿನಗ್ ಬಂದಿರೋ ಕೆಟ್ಟ ಹೆಸರು ಹೋಗ್ಬೇಕು. ನೀನು ನಿರಪರಾಧಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಅಂದ್ರೆ ನೀನು ಈ ಕೆಲ್ಸ ಮಾಡ್ಲೇಬೇಕು. ಚಂಪಾ, ಅದ್ಕಮ್ಮ ಹೇಳೋದ್ರಲ್ಲಿ ಸರಿ ಅನ್ನಿಸ್ತಾ ಇದೆ. ನೀನ್ ಯಾ ತಪ್ಪು ಮಾಡಿದ ಅಂತ ಜಗತ್ತಿಗೆ ತೋರಿಸ್ಬೇಕು ಅಂದ್ರೆ ನೀನ್ ಮೆಸೇಜ್ ಮಾಡ್ಲೇಬೇಕು. ಮಾಡು. ಅಲ್ಲ, ಇದು ತೆಪ್ಪಲ್ವೇ? ಅವ್ರೇನೋ ಮಣ್ ತಿನ್ನೋ ಕೆಲ್ಸ ಮಾಡಿದ್ರು ಅಂದ್ರೆ ನಾವು ಅದೇ ಮಾಡಕ್ಕಾಗತ್ತೆ. ಅವ್ರ ಮಣ್ ತಿನ್ಬಿಟ್ಟು ಸುಮ್ಕೆ ಆಗಿದ್ರೆ ನಾವ್ ತೆಪ್ಪಗಿರ್ಬೋದಿತ್ತು. ಆದ್ರೆ ಅವ್ರ ಮಣ್ ತಿಂದು ನಿನ್ ಮೂತಿಗ್ ಒರ್ಸಕ್ ನೋಡ್ತವ್ರೆ. ಅದ್ಕೆಯ ನಾವ್ ಅವ್ರ ದಾರಿನಲ್ಲೇ ಹೋಗಿ ಅವರಿಗೆ ಚೆನ್ನಾಗ್ ಪಾಠ ಕಳಿಸ್ಬೇಕು. ಯಾವತ್ತು ಮುಳ್ಳಿಂದಾನೆ ತೆಗಿಬೇಕು ಅಂತ ಹೇಳಲ್ವೇ? ತಕ್ಕ, ಮೆಸೇಜ್ ಮಾಡು. ನಿನಗೆ ಚಂಪಾ ಹೇಳ್ತಾ ಇರೋದು, ತಕ್ಕ ಮೆಸೇಜ್ ಮಾಡು. ಸರಿ ಅಕ್ಕ. ಅಕ್ಕ, ಸೆಂಡ್ ಆಯ್ತು. ಚಂಪಾ, ನೋಡ್ತಾ ಇರು, ಕ್ಷಣ ಮಾತ್ರದಲ್ಲೇ ರಿಪ್ಲೈ ಬರ್ತದೆ. ಯಾರಪ್ಪ ಇದು? ಹೊಸ ನಂಬರಿಂದ ಮೆಸೇಜ್ ಬಂದಿದೆ. ಯಾರಿರ್ಬಹುದು? ಹಲೋ, ಯಾರಿದು? ಅಕ್ಕ, ಯಾರು ಅಂತ ಮೆಸೇಜ್ ಮಾಡ್ದ. ನನಗ್ ಗೊತ್ತಿಂತು ಚಂಪಾ, ಇವನು ಬಕ್ರ ನಮ್ ಬಲೆಗೆ ಬಿದ್ದೇ ಬೀಳ್ತಾನೆ ಅಂತ. ವಿದ್ಯಕ್ಕ, ಈಗ ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡು, ನೀನ್ ಯಾರು ಅಂತ ಅವನಿಗೆ ಹೇಳ್ಬೇಡ. ಅವನ್ ತಲೆಗೆ ಹುಳ ಬಿಡು. ಅವನ್ ತಲೆ ಕೆಟ್ಟೋಗ್ಬೇಕು, ಹಂಗ್ ಮಾಡು. ಆಗ ಅವನ್ ಎಲ್ಲೇ ಇದ್ರು ತಾನಾಗೆ ಆಚೆ ಬರ್ತಾನೆ. ಅಕ್ಕ, ಅದು ಚಂಪಾ, ತಲೆ ಕೆಡ್ಸ್ಕೋಬೇಡ. ಅವನ್ ನಮಗ್ ಸಿಗ್ಬೇಕು ಅಂದ್ರೆ ನಮಗಿರೋದು ಇದು ಒಂದೇ ದಾರಿ. ನೀನ್ ಸುಮ್ಕೆ ಮೆಸೇಜ್ ಮಾಡು. ಚಂಪಾ, ತಲೆ ಕೆಡ್ಸ್ಕೋಬೇಡ. ಅವ್ನ್ಗೆ ಯಾವ ರೀತಿ ಮೆಸೇಜ್ ಮಾಡ್ಬೇಕು ಅಂತ ಹೇಳ್ತೀನಿ, ಕೇಳು. ಮಾಡೋ. ಚಂಪಾ, ಮಾಡು. ಯಾರು ಅಂತ ಪತ್ತೆ ಮಾಡಿ ನೋಡುವ ಅಂತ ಟೈಪ್ ಮಾಡು. ಯಾರು ಅಂತವಾ ಪತ್ತೆ ಮಾಡಿ ನೋಡುವ. ಏ ಮಗ, ಯಾವ್ದೋ ಹೊಸ ಹಾಕಿ ಮೆಸೇಜ್ ಮಾಡ್ತಾ ಇದೆ ಕಣ್ಣ. ಹಾಗಿದ್ರೆ ಈಟೆಲ್ಲ ಆಯ್ತು ಅನ್ನೋ. ಹೂ ಕಣವ, ನಾನಲ್ಲಿ ಹೋಗಿದ್ದು ಶಾನೆ ಒಳ್ಳೇದಾಯ್ತು. ಅಲ್ಲಿ ಫ್ಯಾಕ್ಟ್ರಿ ಕಟ್ಟಕ್ ಬಂದಿರೋದು ಯಾರು ಅನ್ಕೊಂಡಿ? ಯಾರ್ಲಾ? ಇನ್ಯಾರವ, ನಮ್ಮ ಅಪ್ಪನ ಸ್ನೇಹಿತರೊಬ್ರು ಇದ್ರಲ್ಲ, ದೀನಬಂಧು ಅಂತ, ಅವರಯ್ಯ.
ಅವ್ವ ಯಾರವ ಅದು ದೀನ ಬಂದು ನಿನ್ಗೇನಾರು ಗೊತ್ತೇ? ಏ ಆಗಿನ ನಾ ಚಿಕ್ಕವಳು ಕಣೆ. ಓಹೋ, ಶಾನೆ ವರ್ಷದಿಂದೆ ಪಟ್ನಕ್ ಹೋಗಿ ಸೇರ್ಕೊಂಡ್ರಲ್ಲ ಅವ್ರೆಯಾ? ಹೂ ಕಣವ, ಅವ್ರಯ್ಯ. ಪಾಪ ಊರ್ ಬಿಟ್ಟು ಹೋಗಿದ್ರುವೆ ನೆನೆಸ್ಕೊಂಡು ಊರಿಗೆ ಉಪಕಾರ ಮಾಡೋಣ ಅಂತ ಬಂದಿದಾರಲ್ಲ, ತುಂಬಾ ಒಳ್ಳೆಯವರು. ಆ ಹೋಗ್ಲಿ, ಹೆಂಗಿದ್ದಾರು? ಹಟ್ಟಿಗೆ ಬರೋ ಕೇಳಿವ್ನಿ, ಬರ್ತಾರಲ್ಲ, ನೀನೇ ನೋಡಿವೆ ಬಿಡವ. ಏನ್ ಹೇಳ್ತಾ ಇದೀಯಲ್ಲ ಶಿವರಾಮ, ಅವರು ನಮ್ಮಟ್ಟಿಗೆ ಬರ್ತಾರಿಯೇ? ಹೂ ಕಣವ, ಅವ್ರಿಗೆ ಹಟ್ಟಿಗೆ ಬಂದು ಉತ್ಸವನ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿವ್ನಿ. ಅವ್ರು ಬಂದಾಗ ನಾವೆಲ್ಲರೂ ಅವ್ರನ್ನ ಸಂದಾಗಿ ನೋಡ್ಕೋಬೇಕು. ಅದಕ್ಕೇನಂತೆ ಬುಡಣ್ಣ, ನಮ್ಮ ಅಟ್ಟಿಯವ್ರು ಅಂತಾನೆ ನೋಡ್ಕೋತೀವಿ. ನೋಡ್ಕೊಳ್ಳೋ ಮಾತು ಹಂಗಿರ್ಲಿ ಕಣಪ್ಪ, ಆದ್ರೆ ನಮ್ಮ ಮನೆ ಪರಿಸ್ಥಿತಿ ಈಗ ಸಂದಾಕಿಲ್ವಲ್ಲ. ಅಟ್ಟಿ ಸೊಸೆಯಂದ್ರು ಮನೆ ಮಗ ಮನೆಯಿಂದ ಆಚೆ ಇರುವಾಗ ಈಗ ಅವ್ರು ಇಲ್ಲಿಗೆ ಬಂದು ನಮ್ಮ ಮನೆ ಇಸೆ ಎಲ್ಲ ಅವ್ರಿಗೆ ಗೊತ್ತಾದ್ರೆ ಅವರು ನಿನ್ ಬಗ್ಗೆ ಏನ್ ಅನ್ಕೊಂಡಾರು? ಹೌದು ರೀ, ಅತ್ತೆ ಹೇಳ್ತಾ ಇರೋದನ್ನ ಹೊಸ ಯೋಚನೆ ಮಾಡ್ಬೇಕು. ಅವ್ರು ನೋಡಿದ ಖುಷಿಲಿ ನನಗಿದೆಲ್ಲ ತಲೆಗೆ ಬರಲಿಲ್ಲ ನೋಡು. ಅವ ನನ್ನ ಮಾತಿಗೆ ಬೆಲೆ ಕೊಟ್ಟವರು ಬತ್ತೀವಿ ಅಂತ ಬೇರೆ ಹೇಳ್ಬಿಟ್ಟವ್ರೆ. ಈಗ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಾ ಇಲ್ವಲ್ಲ. ಹಂಗನ್ಬಿಟ್ಟು ಅವ್ರನ್ನ ಒಳಗ್ ಸೇರಿಸ್ಕೊಳಕ್ ಆದದೆ? ರೀ, ನೀವೇನು ತೆಪ್ಪ ತಿಳ್ಕೊಳಕಿಲ್ಲ ಅಂದ್ರೆ ಒಂದ್ ಮಾತು. ಈಗ ಬರೋರಿಗೆ ನಮ್ಮ ಅಟ್ಟಿ ವಿಷಯ ಯಾವ್ದು ತಿಳಿಯೋದ್ ಬೇಡ. ಆಮೇಲೆ ಅವ್ರ ಮುಂದ್ಗುಟ್ಟೆ ನೀವು ಚಿಕ್ಕವರಾಗಿ ನಿಂತ್ಕೋಬೇಕಾಯ್ತದೆ. ಅದಕ್ಕೆ ಅವ್ರು ಬಂದ್ ಹೋಗೋ ಗಂಟ ಅವ್ರ 3 ಜನಕ್ಕೂ ಅಟ್ಟಿ ಒಳಗ್ ಸೇರ್ಸ್ಕೊಳ್ಳಿ. ಅವ್ವ ಏನವ ದೊಡವ ಹಿಂಗ್ ಬಾಂಬ್ ಹಾಕ್ತಾವ್ರೆ? ಸೊಂಕಿರೆ, ಇದಕ್ಕೆಲ್ಲ ಈ ಶಿವರಾಮೇಗೌಡ ಒಪ್ಕೊಳಕಿಲ್ಲ. ಅಣ್ಣ, ಅದ್ಗೆ ಹೇಳ್ತಾ ಇರೋದು ಸರಿಯಾಗದಣ್ಣ. ಹಟ್ಟಿ ಸೊಸೆದಿರು ಮಗನ್ನ ಆಚೆ ಇಟ್ಟು ಉತ್ಸವ ಮಾಡ್ತಾವ್ರೆ ಅಂದ್ರೆ ಅವ್ರು ತೆಪ್ಪು ತಿಳ್ಕೊಬೋದು. ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡು. ಹೂ ಕಣಪ್ಪ ಶಿವರಾಮ, ಅಣ್ಣ ಅವರು ನಿಮ್ಮ ಅಪ್ಪನ ಬಗ್ಗೆ ಈ ಮನೆ ಮಂತನ್ ಬಗ್ಗೆ ಶಾನೆ ಗೌರವ ಅಭಿಮಾನ ಇಟ್ಕೊಂಡವ್ರೆ. ಅದು ಹಂಗೆ ಇರ್ಬೇಕು ಅಂದ್ರೆ ಅವ್ರು ಬಂದಾಗ ನಾವೆಲ್ಲ ಸಂದಾಕಿದೀವಿ ಅನ್ನುವಂಗಿರ್ಬೇಕಲ್ವೇ? ಅದಕ್ಕೆ ಅವ್ರನ್ನ ಒಳಗ್ ಕರೆದ್ಬಿಡು. ಅಲ್ಲ ಅತ್ತೆ, ಏನ್ ಮಾತಾಡ್ತಿದ್ರ ಹೇಳಿ? ಯಾರೋ ಮನೆಗ್ ಬರ್ತಾರೆ ಅಂತವ? ಈಶ್ವರಿ, ಅವ್ರು ಯಾರೋ ಅಂತ ಹಗುರವಾಗಿ ಮಾತಾಡಬೇಡ. ಅವ್ರು ನಮಗ್ ಶಾನೆ ಬೇಕಾದವರು. ರಾಯರ್ ಕುಟುಂಬದವ್ರನ್ನ ನಾವು ಮಾಡೋ ಹಬ್ಬದಲ್ಲಿ ನಮ್ ಸಂತೋಷನ ಅವ್ರಿಗೂ ಹಂಚ್ಕೊಳ್ಳಿ ಅಂತ ಕರೆದಿವ್ನಿ. ಅವ್ರು ಬಂದಾಗ ನಮ್ಮ ಅಟ್ಟಿ ಯಾವ ವಿಷಯಗಳು ಅವ್ರಿಗೆ ಗೊತ್ತಾಗ್ಬಾರ್ದು. ಈ ಅಟ್ಟಿಗೆ ಸಂಬಂಧಪಟ್ಟವ್ರೆಲ್ರೂ ಅಟ್ಟಿಯಾಗಿದ್ದು ಅವ್ರನ್ನ ಸಂದಾಗಿ ನೋಡ್ಕೋಬೇಕು. ಅಲ್ಲ ಬಾವ, ಆದ್ರೂವೆ ಹೇಳ್ದೆ ತಾನೆ, ಈ ತೀರ್ಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಲೇ ಭದ್ರ, ಈ ಅಟ್ಟಿ ಒಳಗೆ ಯಾರ್ಯಾರಿದ್ರು ಅವರೆಲ್ಲ ಅಟ್ಟಿ ಒಳಗೆ ಬರ್ಬೇಕು. ಬರ ಕೇಳ. ಸರಿಯಪ್ಪ.
ಅಂದ್ರೆ ಈಗ ನಮ್ ಗೌಡ್ರು ನನ್ನ ಕರೆಗ್ ಬರ್ತಾರೆ ಅಂತ. ಬನ್ನಿ ಬನ್ನಿ, ಮಾಡ್ತೀನಿ ನಿಮ್ಗೆ. ಲೇ 3 ಅಡಿ ಮನೆ ಒಳಗ್ ಬರ್ತಾ ಇದ್ವಿ ಅಂತ ಶಾನೆ ಮೆರಿಬೇಡ್ವೆ. 3 ದಿನ ಇರ್ತೀಯೋ 3 ಗಂಟೆ ಇರ್ತೀಯೋ ಅಥವಾ 3 ನಿಮಿಷಕ್ಕೆ ನಾನು ನಿನ್ನ ವಾಪಸ್ ಕಳ್ಸಿದ್ರು ಕಳಿಸ್ಬೋದು. ಉಸ್ಸಾರ್. ಅಪ್ಪಯ್ಯ ಹಿಂಗೆ ಹೇಳೋಗ್ಬಿಟ್ರು, ಈಗ ನಾನೇನ್ ಮಾಡೋದು? ಒಂದು ತಲೆಗೇನು ಹೊಳಿತೀವಲ್ಲ. ಇದೇನಂತಮ್ಮ ಹಿಂಗ್ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಮಾವಯ್ಯ ಹೇಳಿದ್ರು ತಾನೇ, ಹೋಗ್ ಅದಕ್ಕೆ ಮುಂದ್ ಕರ್ಕಬ. ಲೇ ಕೊಟ್ಲೆ, ಒಂದ್ ಕೆಲ್ಸ ಮಾಡ್ಲಾ, ಅಪ್ಪಯ್ಯ ಹಿಂಗ್ ಹೇಳಿದ್ರು ಅಂತ ನೀನ್ ಹೋಗಿ ಹೇಳ್ಬಿಡ್ಲಾ? ಯಾರ್ ನಾನೇ? ಅಪ್ಪ ಸ್ವಾಮಿ, ನನ್ಗೆ 108 ಕೆಲ್ಸ ಇವೆ, ನಾನ್ ಬರ್ತೀನಿ. ಲೈ ನಿಂತ್ಕೊಳ್ಳ ಇಲ್ಲಿ. ಅಲ್ಲ ಕೊಟ್ಲೆ, ಅಪ್ಪಯ್ಯ ಹೋಗಿದ ಆ ಕಡಿಕೆ, ನೀನ್ ಹೋಯ್ತಾರದ್ ಈ ಕಡಿಕೆ. ಏನ್ ಅಂತವನ್ನೇ ಆಟ ಆಡ್ತಿದ್ಯಲ್ಲ? ಅಪ್ಪ ತಂದೆ, ನನ್ನ ದಾರಿ ತಪ್ಪಿಸ್ಬೇಡ, ನಾನ್ ಸರಿಯಾದ ದಾರಿಲೇ ಹೋಯ್ತಾ ಇದೀನಿ. ಮಾವಯ್ಯ ನಿನಗ್ ತಾನೇ ಹೇಳಿರೋದು, ನೀನೇ ಹೋಗ್ ಕರ್ಕಬ. ನಿನ್ ಮೇಲಾಡೆಗೂ ನಾನು ಕರ್ಕ ಬರಕ್ಕಿಲ್ಲ. ನಾನ್ ಹೋಯ್ತೀನಿ, ನೀನೋಗ್ ಕರ್ಕಬ. ಲೈ ಕೊಡ್ಲೆ ನಿಂತ್ಕ. ಅಪ್ಪಯ್ಯ ನನ್ ಎಂತ ಇಕ್ಕಟ್ಟಿಗೆ ಸಿಗಾಕಿಸ್ಬಿಟ್ರು. ಇವಳನ್ನ ಹೋಗಿ ನಾನ್ ಕರಿಬೇಕಲ್ಲ ಈಗ. ಅದಿನ್ನೇನ್ ಅವತಾರ ಆಡೋಳು, ಅದೇನ್ ಕತೆನೋ. ಇವನೊಬ್ಬ ಗೌಡ್ರೆ, ನಿಮ್ಗೋಸ್ಕರನೇ ಕಾಯ್ತಾ ಕುಂತ್ಕೊಂಡಿವ್ನಿ. ಬನ್ನಿ ಬನ್ನಿ. ಅಲ್ಲ, ಈ ಅಕ್ಕಿ ಒಳಗೆ ಅಕ್ಕಿಕ್ಕಿಂತ ಕಲ್ಲೇ ಜಾಸ್ತಿ ಇದ್ದಂಗದೆ. ಈ 3 ಅಡಿಗೆ ದಪ್ಪ ಇರೋ ಮನ್ಸ ಬಂದ್ ನಿಂತಿರೋದ್ ಕಾಣ್ತಾನೆ ಇಲ್ಲ. ಆ ಅಕ್ಕಿ ಒಳಗಿರೋ ಕಲ್ ಮಾತ್ರ ಸಣ್ಣದಾಗ್ ಕಾಣಿಸ್ತದೆ. ಗೊತ್ತಾಯ್ತು, ಇವಳು ಬೇಕು ಅಂದ್ರೆ ನಾಟಕ ಆಡ್ತಾವಳೆ. ಅಪ್ಪಯ್ಯ ಬೇರೆ ಕರಿ ಅಂತ ಹೇಳ್ಬಿಟ್ಟವ್ರೆ, ಇದೇ ಹೋಗಿದ್ರೆ ಮಾಡ್ತಿದ್ದೆ ಅವಳಿಗೆ. ಲೈ ಎಲ್ಲ ಇವಳ, ಲೈ ನಿನ್ನೆ ಕುಗ್ತಾ ಇರೋದು. ಇಲ್ಲಿ ಲೇ ಅನ್ನೋಳು ಎಲಾ ಇವಳ ಅನ್ನೋಳು ಯಾರು ಇಲ್ಲ. ನನ್ನ ಹೆಸರು ವಿದ್ಯಾ ಅಂತವ. ಸಾರಿ, ಮಿಸ್ಸಸ್ ವಿದ್ಯಾ ಭದ್ರೇಗೌಡ್ರು ಅಂತ. ಅದು ಅಲ್ದೆ ಆಗಿನ ಕಾಲದಲ್ಲೇ ನಮ್ಮ ಅಪ್ಪಯ್ಯ ನೆಂಟ್ರನ್ನೆಲ್ಲ ಕರ್ಸಿ ನಾಮಕರಣ ಮಾಡೋರೆ. ಅದಕ್ಕೆ 153 ಜನ ಬಂದು ಊಟ ಮಾಡೋಗಿದ್ರಂತೆ. ಆ ಹೆಸರಿಟ್ಟು ಕರಿಬೇಕು, ಇಲ್ಲ ಆದ್ರೆ ನೀವ್ ಪಿರುತಿಯಿಂದ ಕರಿತೀರಲ್ಲ, ಏನಮ್ಮಿ ಅಂತ ಕರಿಬೇಕು. ಓಹೋ, ಅದ್ ಬೇರೆ ಕೇಳಿ ಇವಳಿಗೆ. ಲೇ ಅಂತ ಕರೆದಾಗ ಮಾತಾಡಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನಾರು ಕಳ್ಕತಿಯೇ? ನೋಡಿ, ಅಪ್ಪನ್ ಬಗ್ಗೆ ಎಲ್ಲ ಬರ್ಬೇಡಿ ನೀವು. ಹೆಸರಿಟ್ಟು ಕರೆದ್ರೆ ನಿಮ್ಗೇನ್ ಗಂಟೋಯ್ತದೆ? ಏನ್ ಮಾಡಿ, ನಿನ್ ಕೊಬ್ಬು ಹೆಚ್ಚಾಗದೆ, ಅದಕ್ಕೆ ಇಟ್ಟಲ್ಲ ಮಾತಾಡ್ತಿದ್ದಿ. ಹೂ ಗೌಡ್ರೆ, ದಿನಾಲು ಎಮ್ಮೆ ತುಪ್ಪ ತಿಂತಾ ಇದ್ದೀನಲ್ಲ, ಅದಕ್ಕೆ ಕೊಬ್ಬು ಜಾಸ್ತಿ ಆಗೋಗದೆ. ಬಸಿ ಬಂದ್ ಕರಗ್ಸಿ ನೀವು. ಏನ್ ಮಾಡಿ, ಟೈಮ್ ನಿಂದು ನೋಡು. ಅದೆಲ್ಲ ಬೇಡ, ಇಲ್ಲಿ ನೋಡು, ನಿನ್ನೆ ಅಲ್ವೇ ಕೂಗ್ತಾ ಇರೋದು. ಹಂಗೆ ಹೆಂಗೆಂಗೋ ಕರೆದ್ರೆ ನಾನ್ ಮಾತಾಡಕ್ಕಿಲ್ಲ. ಬೇಕು ಅಂತಲೇ ಆಡ್ತಾವಳಪ್ಪ, ಅಹಂಕಾರ ಹೆಚ್ಚಾಗದೆ ಅದಕ್ಕೆ. ಸುಮ್ಕೆ ಸೊಣ ಅನ್ಬೇಡಿ, ಸುಮ್ಕೆ ಮುದ್ದಾಗ ಹೆಸರು ಕರೆದು ಅದೇನ್ ವಿಷಯ ಅಂತ ಅಮ್ಮಿ ವಿದ್ಯಾ,
ಗೊತ್ತಾಗಕ್ಕಿಲ್ವಾ ಹಂಗ್ ಮೈ ಮೇಲ್ ಬೀಳ್ತಿಯಲ್ಲ? ಅಯ್ಯೋ ನಾನೇನ್ ಬೇರೆಯವ್ರ ಮೇಲ ಬಿದ್ದೆ. ಅದ್ ಸರಿ ಗೌಡ್ರೆ, ನನ್ನ ನೀವು ಕರೆದ್ರೆ ಯಾಕೆ ಕರ್ದಂಗ್ ಕೇಳಿಸ್ಲಿಲ್ವೇ ನಿಂಗೆ? ಕೇಳಿಸ್ತು. ಏಯ್ ಹಿಂದೆ ನಿಂತ್ಕ. ಯಾಕೆ ಹಿಂದೆ ನಿಂತ್ಕೊಂಡ್ ಮಾತಾಡಕ್ ಏನ್ ಕಷ್ಟ ನಿಂಗೆ? ಯಾಕೆ ಹತ್ರದಲ್ಲಿ ನಿಂತ್ಕೊಂಡ್ ಮಾತಾಡಿದ್ರೆ ನಿಮ್ಗೇನ್ ಕಷ್ಟ? ಬಂದಿದ್ದೇನ್ ವಿಷಯ ಅಂತ ಹೇಳಲೇ ಇಲ್ಲ ಗೌಡ್ರೆ. ಅದು ಅದು ನಿನ್ ಗಂಟು ಮುಟ್ಟೆ ಕಟ್. ಅಯ್ಯೋ ಶಿವನೇ, ಅಕಟ ಇಲ್ಲಿಂದಾನು ಹೋಗು ಅಂದ್ರೆ ನನಗೆ ಎಲ್ಲಿಗೆ ಹೋಗ್ಲಿ ಗೌಡ್ರೆ? ದಯವಿಟ್ಟು ಬೇಡ ಗೌಡ್ರೆ, ದಯವಿಟ್ಟು ನನ್ನ ಎಲ್ಲಿಗೂ ಕಳಿಸ್ಬೇಡಿ. ಏಯ್ ಆ ಚೆನ್ನಳ್ಳಿ ನರಸಮ್ಮನ್ ಮೊಮ್ಮಗಳಾಡ್ತಾಳಲ್ಲ ಬೊಂಬೆ ನಾಟಕ, ಆ ನಾಟಕ ನಂತಾವ್ ಆಡ್ಬೇಡ. ವಸಿ ನಾನ್ ಹೇಳದ್ನ ಕೇಳಿಸ್ಕ. ಆ ಗಂಟು ಮುಟ್ಟೆ ಎತ್ಕೊಂಡು ನಮ್ ರೂಮಿಗೆ ನಡಿ. ಗೌಡ್ರೆ ಏನ್ ಹೇಳಿದ್ರಿ? ಇನ್ನೊಂದ್ ಕಿತ್ತ ಹೇಳಿ. ಈ ನಿನ್ ನಾಟಕ ಫಸ್ಟ್ ನಿಲ್ಸು. ಏನ್ ಹೇಳಿದ್ರಿ? ಇನ್ನೊಂದ್ ಕಿತ್ತ ಹೇಳಿ ಗೌಡ್ರೆ. ನಿನ್ ಬಟ್ಟೆ ಬರೆನೆಲ್ಲ ತಗೊಂಡು ರೂಮಿಗೆ ನಡಿ ಅಂದೆ. ನನಗ್ ಗೊತ್ತಿತ್ತು 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 ಗೌಡ್ರೆ. ಒಂದಲ್ಲ ಒಂದ್ ಕಿತ್ತ ನೀವು ನನ್ನ ಕ್ಷಮಿಸ್ತೀರಾ, ಅಟ್ಟಿ ಒಳಗ್ ಬಾರಮ್ಮಿ ಅಂತ ಕರಿತೀರಾ ಅಂತ ಗೊತ್ತಿತ್ತು. ನಿಮ್ಗೆ ನನ್ ಮೇಲೆ ಕೋಪದ್ಕಿಂತ ತಾಜ್ ಮಹಲ್ ಕಟ್ಸೋ ಅಷ್ಟು ಪಿರತಿ ಅದೇ ಅಂತ ನಂಗೆ ಗೊತ್ತದೆ ಗೌಡ್ರೆ. ಹೆಂಗೋ ಅದ್ ಯಾವ್ರಿಗ್ ನಾನ್ ದಿನ ಆಗ್ತಿದ್ ಬೇಡಿಕೆ ಕೇಳಿಸ್ಕೊಂಡ್ಬಿಟ್ಟವನೆ. ಅದಕ್ಕೆ ನಮ್ ಗೌಡ್ರು ನನ್ನ ಕ್ಷಮಿಸ್ಬಿಟ್ಟವ್ರೆ. ಗೌಡ್ರೆ ನೀವು ನನ್ನ ಕ್ಷಮಿಸಿದ್ರಲ್ಲ, ನನಗೆ ಆಟೆ ಸಾಕು. ಬನ್ನಿ ಗೌಡ್ರೆ ಹೋಗುಮ. ಓಯ್ 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 ನಿಂತ್ಕೋ. ನಾನ್ ನಿಂಗ್ ಸಂಸಿದೀನಿ ಅಂತ ಯಾರು ಹೇಳಿದ್ದು? ಇದೇನ್ ಗೌಡ್ರೆ, ಈಗ ತಾನೇ ಅಟ್ಟಿಗ್ ಬಾ ಅಂತ ಹೇಳಿದ್ರಿ ತಾನೆ? ಹಂಗಂದ್ರೆ ನೀವು ನನ್ನ ಕ್ಷಮಿಸಿದೀರಾ ಅಂತ ಅರ್ಥ. ಇಲ್ಲ, ನಾನ್ ನಿನ್ನ ಕ್ಷಮಿಸಿಲ್ಲ, ಯಾವತ್ತೂ ಕ್ಷಮಿಸಲ್ಲ. ಮತ್ತೆ ಈಗ ಅಟ್ಟಿಗ್ ಬಾ ಅಂದಿದ್ದು? ಮತ್ತೀಗ ಬೆಡ್ರೂಮಿಗ್ ಬಾ ಅಂದಿದ್ದು? ಅದಾ 2-3 ದಿನಕ್ ಮಾತ್ರ. ಅಲ್ಲ ಗೌಡ್ರೆ, ನಾನೇನಾದ್ರೂ ಗುತ್ತಿಗೆಗ್ ಬರ್ತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನಿ 2-3 ದಿನ ಇದ್ಬಿಟ್ಟು ಹೋಗೋದಕ್ಕೆ? ಹೇಳ್ತಾ ಇದೀನಿ, ಇದೆಲ್ಲ ನಂತವ ನಡೆಯೋಕಿಲ್ಲ. ನೀವೇನು ನನ್ನ ಕ್ಷಮಿಸಿದೀರಾ, ಅದಕ್ಕೆ ಹಟ್ಟಿ ಒಳಗ್ ಕರಿತಿದ್ದೀರಾ ಅನ್ಕೊಂಡೆ. ಆದ್ರೆ ನೀವು ನೋಡಿದ್ರೆ ಏನೇನೋ ಮಾತಾಡ್ತಾ ಇದ್ದೀರಾ. ಇದೆಲ್ಲ ನಂತವ ನಡೆಯೋಕಿಲ್ಲ ಗೌಡ್ರೆ. ಏಯ್ ಈಗ ನಾನು ಏನ್ ಹೇಳ್ದೆ ಅಂತ ನನ್ ಮೇಲೆ ಕೂಗಾಡ್ತಿದ್ಯಾ? ಅದಕ್ಕೂ ಒಂದ್ ಕಾರಣ ಅದೇ, ಅದಕ್ಕೆ ಬಾ ಅಂತಿದ್ದೀನಿ ಆಟೆಯ. ಓಹೋ ಏನೋ ಅಂತ ಕಾರಣ? ಎಲ್ಲ ಗೊತ್ತಿದ್ರುವೆ ಪಾಪ ಚಿಕ್ಕಗೌಡ್ರನ್ನ ಸಂದಾಗ ಆಟ ಆಡಿಸ್ತಾ ಇದ್ದಿ. ಇದ್ಕೇನಾ ಅಲ್ಲಿಂದ ಎದ್ನ ಬಿದ್ನ ಅಂತ ಓಡ್ ಬಂದಿದ್ದು? ಹೇಳ್ಬಿಡಿ, ಅದ್ ಯಾರು ಕೊಟ್ಟಿರೋ ಕಿವಿನಲ್ಲಿ ಕೇಳಿಸ್ಕೊಂಡ್ಬಿಡ್ತೀನಿ. ಅದು ನಮ್ಮಪ್ಪ ಹಿಂಗ್ ಬೇಕಾದವ್ರೊಬ್ರು ಹಟ್ಟಿಗೆ ಬರ್ತಾವ್ರೆ. ಅವ್ರು ಬಂದ್ ಹೋಗ ಗಂಟ ನಾವೆಲ್ಲರೂ ಸಂದಾಗಿರ್ಬೇಕು, ಅದಕ್ಕೆ ಬಾ ಅಂತ ಕರಿತಾ ಇರೋದು. ಹಂಗಾರೆ ನಾನ್ ಬರಕಿಲ್ಲ ಬಿಡಿ. ಅಲ್ಲ, ನೀವು ನನ್ನ ಸೆಮ್ಸ ಗಂಟ ಅಟ್ಟಿ ಒಳಗ್ ಬರಕಿಲ್ಲ ಅಂತ ಶಪಥ ಮಾಡಿದೀನಿ ನಾನು. ಅದೇಂಗ್ ಬರಕಾದತ್ತು ಅಂತವ? ನಾನೇನು ನಮ್ ಗೌಡ್ರು ಸೆಮ್ಸ್ಬಿಟ್ಟವ್ರೆ ಅಂತ ಸಾನೆ ಖುಷಿಯಾಗಿದ್ದೆ. ಲೇ ವಿದ್ಯಾ, ಕ್ಷಾ ಮಾಡ್ಬಿಟ್ಟೆ ಕಣೆ ನೀನು. ಓಹೋ ಬಾರಿ ದೊಡ್ಡ ಸಪ್ತ ಮಾಡ್ಬಿಟ್ಟವಳೆ. ಸುಮ್ಕೆ ನಡಿ. ನೀವ್ ಹಿಂಗೆಲ್ಲ ದಬ್ಬಾಳಿಕೆ ಮಾಡಿದ್ರೆ ಚಲುವರಾಜನ್ ಮಗಳು ಬರಕಿಲ್ಲ. ಓ ಇಲ್ಲ, ಈ ಮಹಾರಾಣಿನ ವಿರೂತಿ ಮಾಡಿ ಮುದ್ ಮಾಡಿ ಆರ್ತಿ ಮಾಡಿ ಕರ್ಕೊಂಬೇಕೇನೋ. ಒಂದ್ಕಿತ ಕರೆದ್ ನೋಡಿ ಗೌಡ್ರೆ. ಏಯ್ ಅವ್ ತರ ಆಡ್ಬೇಡ, ಅಪ್ಪ ಹೇಳವ್ರೆ, ಸುಮ್ಕೆ ಬಾಯಿ ಮುಚ್ಕೊಂಬಾ. ಓ, ನನ್ಗೂ ಅಟ್ಟಿ ಒಳಗ್ ಬರ್ಬೇಡ ಅಂತ ಹೇಳಿರೋದು ಅವ್ರೇ. ಕರಿ ಅಂತ ನಂಗೆ ಹೇಳವ್ರೆ, ಅದಕ್ಕೆ ಕರಿತಾ ಇದ್ದೀನಿ, ಸುಮ್ಕೆ ಬಾ. ಸರಿ ಆಯ್ತು, ಮಾವಯ್ಯನ್ ಮಾತಕ್ ಬೆಲೆ ಕೊಟ್ಟು ಅವ್ರ ಗೌರವ ಕಳಿಬಾರ್ದು ಅನ್ನೋ ಕಾರಣಕ್ಕೆ ಬರ್ತಾ ಇದ್ದೀನಿ. ಸರಿ. ಒಂದ್ ನಿಮಿಷ. ನಿಮ್ ಪಿರೂತಿ ಎಂಡ್ರು ಈ ಅಟ್ಟಿ ಮುದ್ದು ಸೊಸೆ ಅಟ್ಟಿ ಒಳಗ್ ಮತ್ತೆ ಬರ್ತವಳೆ. ಆರ್ತಿ ಮಾಡಿ ಕರ್ಕೊಳಕಿಲ್ವೇ? ಓಹೋ, ಇವಳು ಬಾರಿ ಒಲಿಂಪಿಕ್ ಹೋಗ್ಬಿಟ್ಟು ಚಿನ್ನದ ಮೇಲೆ ಚಿನ್ನ ಪದಕ ತಗೊಂಬತ್ತವಳೆ, ಅದಕ್ಕೆ ಆರ್ತಿ ಮಾಡಿ ಕರ್ಕತ್ತಾರೆ. ಸುಮ್ಕೆ ಬಾ. ಏಟೆ ಆದ್ರೂ ನಾನೇ ಅಲ್ವೇ ನಿಮ್ ಚಿನ್ನ. ಏನ ಚಿನ್ನನ ತಗಡ ನೀನು?
ಏಯ್ ನಿಲ್ಸೆ ನಾನ್ ಮಾತಾಡ್ತಾನೆ ಇಲ್ಲ ಸುಮ್ಕೆ ಮಾತಾಡ್ತಾವಳೆ. ನಾನ್ ಮಾತಾಡ್ತೀನಿ, ನಾನ್ ಬರಕ್ಕಿಲ್ಲ. ಹಿಂಗೆ ಆಡ್ತಾ ಇರು. ಇನ್ನೇನ್ ಎತ್ಕೊಂಡ್ ಹೋಗಿರೇ. ಅವ್ವ ಗಜ್ಗೌರಿ ಇನ್ ಎಲ್ಗೂ ಎತ್ಕೊಂಡ್ ಹೋಗಲ್ಲ, ಗಂಟು ಮುಟೆ ಎತ್ಕೊಂಡು ಸುಮ್ನೆ ನಡಿ. ನೀವ್ ಹಿಂಗೆಲ್ಲ ಮಾತಾಡಿದ್ರೆ ಸುತ್ತರಾಮ್ ಬರಕ್ಕಿಲ್ಲ ನಾನು. ಏನೋ ಪಿರುತಿ ಪ್ರೇಮ ಮುದ್ ಮಾಡ್ತಾ ಕರೆದ್ರೆ ಬರ್ತೀನಿ.